ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ನೀವು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರೆ? ಇನ್ನು ನಿಮ್ ಫೇವರೇಟ್ ಸ್ಮೆಲ್ ನಿಮ್ ಮೂಗಕ್ಕೆ ಬಿದ್ದಿಲ್ವಾ? ನಿಮ್ಗೆ ಈ ತರ ಗಾಡಿಯಲ್ಲಿ ದೋಸೆ ತಿನ್ನೋದು ಇಷ್ಟ ಅಲ್ವಾ? ಹಾಗಾಗಿ ಕರ್ಕೊಂಡ್ ಬಂದೆ. ಸರ್, ಒಂದ್ಸಲ ಚಿಡ್ತೀರಾ? ಯಾಕೆ? ನೀವ್ ಹಗ್ಲತ್ತಲ್ಲಿ ನನ್ ಜೊತೆಗಿಲ್ಲ ಅಂದ್ರು ಆಗಾಗ ಈ ರೀತಿ ಕಂತ್ ಬೀಳ್ತಿರತ್ತೆ. ಅದಕ್ಕೆ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ. ಹಾ ಸರ್, ನನಗೆ ಇವಾಗ ಕನ್ಫರ್ಮ್ ಆಯ್ತು. ಇಷ್ಟು ದಿನ ಮಿಸ್ ಆಗಿರೋದು ನಿಮ್ಗೆ ಈಗ ಒಟ್ಟಿಗೆ ತಿನ್ನಿಸ್ಲಿಲ್ಲ ಅಂದ್ರೆ ಆಮೇಲೆ ನೀವು ಬೇಜಾರು ಮಾಡ್ಕೋತೀರಲ್ವಾ? ನಿಮ್ಗೆ ಏನೋ ಕೇಳಲ್ಲ? ಕೇಳಿ ಸರ್. ನಿನ್ನೆ ನೀವು ಜಾಕೆಟ್ ಹಾಕೊಂಡ್ ಬಂದಿರಲ್ಲ, ನಾಳೆ ಅದೇ ತರ ಡ್ರೆಸ್ ಹಾಕೊಂಡು ಬರ್ತೀರಾ? ಅಯ್ಯೋ ಸರ್, ಸರ್ ಇನ್ನೊಂದ್ಸಲ ಹೇಳಿ. ಏನಿಲ್ಲ, ನಿಮ್ನ ಜಾಕೆಟ್ ಅಲ್ಲಿ ನೋಡಿದ್ನಲ್ಲ, ತುಂಬಾ ದಿನ ಆದ್ಮೇಲೆ ಹಳೇಲಿ ಇದನ್ನೇ ನೋಡ್ದಾಗಾಯ್ತು. ನೀವು ಎಷ್ಟು ಕಾನ್ಫಿಡೆನ್ಸ್ ಕಾಣ್ತಿದ್ರಿ ಅಂದ್ರೆ ಸೇಮ್ ಹೀರೋಯಿನ್ ತರ. ನಿಜವಾಗ್ಲು? ಎಸ್. ಹಾಗಾದ್ರೆ ನಾಳೆ ನಾನು ಅದೇ ರೀತಿ ರೆಡಿ ಆಗಿ ಬರ್ತೀನಿ. ಓಕೆ ಸರ್, ನಾನು ಈ ಬಟ್ಟೆಲಿ ಚೆನ್ನಾಗಿ ಕಾಣಿಸ್ತಿಲ್ವಾ? ಇಲ್ಲ ರೀ, ದೇವತೆ ತರ ಕಾಣ್ತಿದ್ದೀರಾ. ಬಟ್ ಆ ಡ್ರೆಸ್ ಅಲ್ಲಿ ನಿಮ್ ಎನರ್ಜಿ, ನಿಮ್ ಬಬ್ಲಿನೆಸ್, ನಿಮ್ ರೌಡಿ ಹೊರಗಡೆ ಬಂದಾಗಿತ್ತು. ಹೌದಾ ಸರ್? ಆಗ್ಲೇ ಹೇಳಿದ್ನಲ್ಲ, ಹಳೇಲಿ ಇದನ್ನೇ ಸಿದ್ಧಾಗಾಯ್ತು ಅಂತ. ಸೊ ನಾಳೆ ಹೀರೋಯಿನ್ ಮೋಡ್ ಆನ್ ಮಾಡ್ಕೊಳ್ಳಿ, ನಾನು ಕಾಯ್ತಾ ಇರ್ತೀನಿ. ಸರ್, ಆರ್ಡರ್ ಹೇಳಿ. ಹಾ, ಬಂದೆ. ನಮ್ ಹುಡುಗಿಗೋಸ್ಕರ ನಾನು ದೋಸೆ ಮಾಡ್ಬೋದು? ಓಕೆ ಸರ್, ಮಾಡಿ. ನನ್ನ ಹುಡುಗಿನ ಕೃಷ್ಣ ಕೃಷ್ಣ ಫಸ್ಟ್ ಟೈಮ್ ಕನ್ಸಿಗಿನ್ನ ರಿಯಾಲಿಟಿನೇ ಚೆನ್ನಾಗಿದೆ ಅಂತ ಅನ್ಸ್ತಿದೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಮೊದ್ಲಿಂದನೂ ರೊಮ್ಯಾಂಟಿಕ್ಕಾ ಅಥವಾ ನಾನು ನೋಡಿ ನೀವು ರೊಮ್ಯಾಂಟಿಕ್ ಆಗಿರೋದಾ? ಮೊದ್ಲು ನೀವು ಇರ್ಲಿಲ್ಲ, ನಾನು ಸಿಕ್ಕದ್ಮೇಲೆ ನೀವು ರೊಮ್ಯಾಂಟಿಕ್ ಆದ್ರಿ ಅಂತ ಬಿಲ್ಡಪ್ ತಗೊಳಕ? ಇಲ್ಲ, ಮೊದ್ಲಿಂದನೂ ಇದೇ ತರ ಇದೆ ಅಂತ ಹೇಳಿದ್ರೆ ಮೊದ್ಲು ಯಾರಿಗ್ ಮಾಡ್ತಿದ್ರಿ ಅಂತ ಕೇಳ್ತೀರಾ. ನಾನು ಇದಕ್ಕೆಲ್ಲ ಸಿಗಾಕೊಡಲ್ಲ. ನೀವು ಹೇಳ್ದೆ ಹೋದ್ರು ಉತ್ತರ ನನಗೆ ಗೊತ್ತು ಸರ್. ಇದಕ್ಕೆಲ್ಲ ಕಾರಣ ನಾನೇ, ಒನ್ ಅಂಡ್ ಓನ್ಲಿ ನಿಧಿ. ಹೇಗಾದ್ರೂ ಮಾಡಿ ಒಂದು ಸೆಲ್ಫಿ ತಗೊಂಡು. ಸರ್, ಒಂದ್ ನಿಮಿಷ ಬಂದೆ. ವಾವ್, ಸಕ್ಕದಾಗಿದ್ದಾನೆ ಅಲ್ವಾ? ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೆಂಗಳೂರಿನ ಮೋಸ್ಟ್ ಹ್ಯಾಂಡ್ಸಮ್ ದೋಸೆ ಮಾಸ್ಟರ್ ಹತ್ರ ಬಂದಿದೀವಿ. ಇನ್ನು ದೋಸೆ ಟೇಸ್ಟ್ ಮಾಡಿಲ್ಲ, ಬಟ್ ಹೇಗಿದ್ರು ದೋಸೆ ಹೆಚ್ಚು ಕಮ್ಮಿ ಇದ್ರು ನಡೆಯುತ್ತೆ, ಯಾಕೆಂದ್ರೆ ಅವ್ರು ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಅವ್ರು ಹೇಗ್ ದೋಸೆ ಮಾಡ್ತಾರೆ ಅಂತ ಟೇಸ್ಟ್ ನೋಡೋಣ ಬನ್ನಿ. ಹಾಯ್ ಸರ್. ಯಾರೇ ನೀವು? ಇದೇನ್ ಮಾಡ್ತಿದ್ದೀರಾ? ಸರ್, ಆಕ್ಚುಲಿ ನಾನು ಫುಡ್ ಬ್ಲಾಗರು. ಎಲ್ಲೆಲ್ಲೆಲ್ಲ ಫುಡ್ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಹೋಗಿ ವಿಡಿಯೋಸ್ ಮಾಡ್ತಿರ್ತೀನಿ. ಬಟ್ ಇವತ್ತು ನೀವು ಚೆನ್ನಾಗಿ ಕಾಣಿಸಿದ್ರಿ, ಸೊ ನಿಮ್ದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಪ್ಲೀಸ್, ನೀವು ಅದನ್ನ ಹೇಳಿಸಿ ಪ್ಲೀಸ್. ನೋಡಿ, ನಿಮ್ಗೆ ದೋಸೆ ಬೇಕು ಅಂದ್ರೆ ಓನರ್ ಮಾಡಿಟ್ಟಿರೋದಿದೆ, ಬಿಸಿ ಬಿಸಿ, ಅದನ್ನ ಬೇಕಿದ್ರೆ ಕೊಡ್ತೀನಿ. ಸರ್, ನೀವೇ ದೋಸೆ ಮಾಡಿಕೊಟ್ರೆ ತಿಂತೀನಿ. ಪ್ಲೀಸ್ ನನ್ಗೋಸ್ಕರ ಒಂದೇ ಒಂದು ದೋಸೆ ಮಾಡ್ಕೊಡಿ ಪ್ಲೀಸ್ ಸರ್. ಪ್ಲೀಸ್ ಒಂದೇ ಒಂದು. ಸಾರಿ. ಸೊ ಒಂದೇ ಒಂದು ದೋಸೆ. ಇಲ್ಲ, ಇದು ಆಲ್ರೆಡಿ ಬೇರೆಯವ್ರಿಗೋಸ್ಕರ ಮಾಡ್ಬಿಟ್ಟಿದ್ದೀನಿ. ಅದ್ ನನ್ಗೆ ಕೊಡ್ಬೋದಲ್ಲ? ನೋ ಪ್ಲೀಸ್ ಸರ್, ಅಟ್ಲೀಸ್ಟ್ ಒಂದ್ ಸೆಲ್ಫಿ, ಒಂದೇ ಒಂದ್ ಸೆಲ್ಫಿ ಸರ್ ಪ್ಲೀಸ್. ಇಲ್ಲ ಅನ್ಬೇಡಿ. ತಗೊಳ್ಳಿ. ಹಲೋ, ತಿಳಿಸ್ರಿ, ಯಾರೇ ನಿಮ್ಗೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ನನ್ನ ಹುಡುಗನ ಹತ್ರ ಸೆಲ್ಫಿ ತಗೊಳಿಸೋ ಧೈರ್ಯ ಬಂದ್ಬಿಡ್ತಾ ನಿಮ್ಗೆ? ನಿಮ್ ಹುಡ್ಗನ? ಹೌದು, ನಮ್ಮ ಹುಡುಗನ. ಯಾಕೆ? ಇನ್ನೊಂದ್ ಸೆಕೆಂಡ್ ಇಲ್ಲಿದ್ರು ನಿನ್ ಮುಖದ ಮೇಲೆ ದೋಸೆ ಹಾಕ್ತೀನಿ.
ನಿನ್ ಕಣ್ಣೇನಾದ್ರೂ ಆ ಕಡೆ ಹೋಯ್ತು ಅಲ್ಲಿ ಕಾರ್ ಇದೆಯಲ್ಲ ತೆಗೆದು ನಿನ್ ಕಣ್ಣೊಳಗೆ ಹಾಕ್ಬಿಡ್ತೀನಿ. ಮೊದಲಿನಿಂದ ಜಾಗ ಖಾಲಿ ಮಾಡಿ ಹೊರಡಿ ಅಂದೆ. ಏನ್ ಅಲ್ಲಿ ನೋಡ್ತೀಯಾ? ಏನು ನಿಮ್ ಮನೇಲಿ ಅಣ್ಣ ತಮ್ಮ ಯಾರು ಇಲ್ವಾ? ಇಲ್ಲಿಂದ ಹೋಗು ಅಂದ್ರೆ ಇಲ್ಲೇ ನಿಂತಿದ್ದಿಲ್ಲ, ಬೈತಾರು. ಹೋಗು ಅಂದೆ, ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಹೊರಡಿ. ಪಾಪ ಹುಡುಗಿರಿ, ಅಣ್ಣ ತಮ್ಮ ಇಲ್ವಾ ಅಂತ ರೇಗಿಸ್ಬಿಟ್ರಲ್ಲ. ಪಾಪನಾ? ಆ ಹುಡುಗಿ ನಿಮ್ಗೆ ಪಾಪನಾ? ಹೆವಿ ಜೋರಿದ್ಲು. ನೀವು ಬರಲಿಲ್ಲ ಅಂದ್ರೆ ನನ್ನ ಕತೆ ಏನಾಗ್ತಿತ್ತು. ಸದ್ಯ ನೀವು ಬಂದು ಕಾಪಾಡಿದ್ರಿ, ಇಲ್ಲ ಏನ್ ಮಾಡ್ತಿರ್ಲಿಲ್ಲ. ಅಣ್ಣ ತಮ್ಮ ಬೇರೆ ಇಲ್ಲ ಅಂತೀರ. ನೀವು ತುಂಬಾ ನಾಟಕ ಮಾಡ್ತೀರಾ ಸರ್. ಆ ಹುಡುಗಿ ಸೆಲ್ಫಿ ಅಂದ ತಕ್ಷಣ ಹಲ್ ಕೇರ್ಕೊಂಡು ಪೋಸ್ ಮಾಡೋದಕ್ಕೆ ರೆಡಿ ಇದ್ರಿ. ಹಲೋ ಮೇಡಮ್. ಏನೋ ಬೇಕಾಗಿಲ್ಲ. ತಿರುಗ್ರಿ. ನಾನು ತಿರ್ಗಲ್ಲ. ಒಂದ್ಸಲ ತಿರುಗಿ ಆಹಾ, ನೋಡಿ ಒಂದ್ಸಲ ಪ್ಲೀಸ್. ಸರಿ ತಿರುಗಿ ನೋಡ್ರಿ. ಸರ್ ಹಾರ್ಟ್ ಶೇಪ್. ಬನ್ನಿ. ಥ್ಯಾಂಕ್ ಯು. ಹೇಗೆ ಅಂತ ಹೇಳಲೇ ಇಲ್ಲ. ನಿಮ್ ತರನೇ. ಸರಿ, ಬೇರೆ ಏನಾದ್ರು ಬೇಕಾ? ನಿಮ್ ಜೊತೆ ನಾನು ಲೈಫ್ ಲಾಂಗ್ ಹೀಗೆ ಇದ್ರೆ ಅಷ್ಟೇ ಸಾಕು ಸರ್. ನಾನೇ ತೆಗಿತೀನಿ. ಹಲೋ, ಹೇಳಿ. ಡಾಕ್ಟರ್ ಕರುಣಾಸ್ ಮಾತಾಡ್ತಿರೋದ? ಹೌದು, ಏನಾಗಬೇಕಾಗಿತ್ತು? ಕಂಗ್ರ್ಯಾಚುಲೇಷನ್ ಸರ್. ನಾನು ಸ್ಟೇಟ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಮಾತಾಡ್ತಾ ಇದ್ದೀನಿ. ನೀವು ಈ ವರ್ಷದ ಬೆಸ್ಟ್ ಗೈನಕಾಲಜಿಸ್ಟ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದೀರಾ. ಇದರ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಮೇಲ್ ಮಾಡ್ತೀನಿ ಸರ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಕಂಗ್ರ್ಯಾಚುಲೇಷನ್ ಸರ್.